ಭಾರತಕ್ಕೆ ಇಷ್ಟೇ ನಾನು ಹೇಳ್ತಕ್ಕಂಥದ್ದು. ಅಮ್ಮ, ನೀವು ಒಂದು ದೊಡ್ಡ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ಇದೊಂದು ಉದ್ಘಾಟನೆ ಮಾಡೋದ್ರಿಂದ ನಿಮ್ಗೇನು ಕಿರೀಟ ಬರೋಲ್ಲ, ಮಾಡದೇ ಇದ್ರೆ ನಿಮ್ಗೇನು ಅವಮಾನ ಆಗಲ್ಲ. ನಿಮ್ಮೇಲೆ ತೀರ್ಮಾನ ಬಿಟ್ಟಿತ್ತು, ನೀವು ತೀರ್ಮಾನ ತಗೊಳ್ಳಿ. BJP ಬಿಡ್ರಿ, BJPಗೆ ಯಾವ ತತ್ವನೇ ಇಲ್ಲ. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಬಸ್ ಸ್ಟ್ಯಾಂಡಲ್ಲಿ ಟಿಕೆಟ್ ಇಲ್ಲದೆ ಬಸ್ಸಿಗೆ ಕಾಯ್ತಾರೆ ಜನ ಆಗ್ಯವರು. ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಾವು ದೊಡ್ಡಸ್ಕೆ ಮಾಡಿ ಆಯಿತು, ನನಗೆ ಬೇಡ ಬೇಡ ಇದು ಉದ್ಘಾಟನೆ ಬೇಡ ಅಂದ್ಬಿಟ್ಟಿದ್ರೆ ಇನ್ನೂ ಅವ್ರ ಲೀಡರ್ಶಿಪ್ ದೊಡ್ಡದಾಗತ್ತೆ, ಅವ್ರು BJP ಅವ್ರಿಗೆ ಹಿಡಿದು ಒದ್ದಂಗೆ ಆಗತ್ತೆ. ಹೌದು, ಯಾವ್ದು ನಿಲ್ಲಿಸ್ಬೇಕು ಅನ್ಸುತ್ತೆ? ಅದು ಎಲ್ಲ ಈ ಬಸ್ಸಿನ ನಿಲ್ಲಿಸಿ ಅಕ್ಕಿ ಒಂದು ಬಿಟ್ಟು ಬಾಕಿ ಎಲ್ಲದೂ ನಿಲ್ಲಿಸೋದಿತ್ತು. ಮುಸ್ಲಿಂ ಪರವಾಗಿ ಏನು ಮಾಡ್ತಾ ಇಲ್ಲ ಸರ್ಕಾರ. ಎಲ್ಲಾಗಿದೆ, ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಷ್ಟೇ. ಮುಸ್ಲಿಂ ಏನು ಕೇಳಿ, ವಿಜೇಂದ್ರನ ಕೇಳಿ, ದೇವೇಗೌಡರು ಇದ್ದಾಗ 4% ರಿಸರ್ವೇಷನ್ ಬಂದಿತ್ತು. ಪ್ರತಿ ಗುರುವಾರ ಉಪವಾಸ ಇರ್ತದೆ. ನನಗೆ ಪರಸತಿ, ಪರದಾನ, ಪರದೇಶಿ ಮಧ್ಯೆ ಯಾವುದು ಆಸೆ ಇಲ್ಲ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಳ್ಳಿ. ಇವತ್ತು ವಿಶೇಷ ಸಂದರ್ಶನದಲ್ಲಿ ವಿಶೇಷ ಅತಿಥಿಯೊಬ್ಬರು ನಮ್ಮ ಜೊತೆ ಇರುವಂಥದ್ದು ಕೇಂದ್ರದ ಮಾಜಿ ಸಚಿವರು, ರಾಜ್ಯದಲ್ಲಿ ಹಲವು ಖಾತೆಗಳನ್ನು ಅನುಭವಿಸಿರುವಂಥವರು ಮತ್ತು ಜೊತೆಗೆ ಹಿರಿಯ ರಾಜಕಾರಣಿ CM ಇಬ್ರಾಹಿಂ ಅವರು ನಮ್ಮ ಜೊತೆ ಇರುವಂಥದ್ದು. ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳು ಮತ್ತು ರಾಜ್ಯದಲ್ಲಿ ನಡೀತಿರುವಂಥ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ನಮ್ಮ ಜೊತೆ ಮಾತಾಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಇಬ್ರಾಹಿಂ ಅವರು ಇತ್ತೀಚೆಗೆ ಎಲ್ಲೂ ಕಾಣ್ತಾ ಇರಲಿಲ್ಲ, ಸುಮಾರು 3-4 ತಿಂಗಳಿಂದ ಎಲ್ಲೋಗಿದೆ ಸರ್? ನಾನು ಪ್ರವಾಸದಲ್ಲಿದ್ದೇನೆ, ಸ್ಟೇಟ್ನಲ್ಲಿ ಜಿಲ್ಲೆಗಳ ಮೇಲೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಔಟ್ಸೈಡ್ ಸ್ಟೇಟು ಕೂಡ, ಕೇರಳ, ಅಲ್ಲೂ ಕೂಡ ಕಾರ್ಯಕ್ರಮಗಳು ಇರ್ತವೆ, ಅಲ್ಲೂ ಕೂಡ ಹೋಗ್ತಾ ಇದ್ದೀನಿ. ತಮಿಳ್ನಾಡಿಗೆ ಹೋಗ್ತಾ ಇದ್ದೀನಿ, ಆಂಧ್ರಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ತಿಂಗಳಿಗೆ ಒಂದು 20-25 ದಿವಸ ಬ್ಯುಸಿಯಾಗೇ ಇರ್ತೀನಿ. ಬ್ಯುಸಿ ಮ್ಯಾನ್ ಯಾವಾಗ ಕೂಡ. ಓಕೆ ಸರ್, ಅದು ಜನರ ಅಭಿಲಾಷೆ. ಓಕೆ, ಜನ ಬನ್ನಿ ಅಂತ ಜಿಲ್ಲಾ ಮಟ್ಟದಲ್ಲಿ ಕರೀತಾರೆ. ಈಗ ನನಗೆ ಯಾವ ಪಕ್ಷನೂ ಇಲ್ಲ, ಯಾವ ಪಾರ್ಟಿ ಸೇರಬೇಕು ಅನ್ನೋಕ್ಕಂತ ತೀರ್ಮಾನನೂ ಮಾಡಿಲ್ಲ. ಒಂದು ಮೂರನೇ ಶಕ್ತಿ ಮಾಡಿ ಅಂತ ಅನೇಕ ಜನ, ಬಹುಜನ್ ಸಮಾಜ್ ಪಾರ್ಟಿಯವರು, RPIದವರು, ಕನ್ನಡ ಸಂಘ ಸಂಸ್ಥೆಗಳು ರಾಜ್ಯ ಮಟ್ಟದ ಒಂದು ಪಾರ್ಟಿಯನ್ನು ಮಾಡಬೇಕು. DMK ತಮಿಳ್ನಾಡಲ್ಲಿ ಸಕ್ಸಸ್ ಆಗಿದೆ, ತೆಲುಗು ದೇಶಂ ಆಗಿದೆ, TRS ಆಗಿದೆ. ತೆಲುಗು ಅಭಿಮಾನ, ತಮಿಳು ಅಭಿಮಾನ ಇದ್ದರೆ ಕನ್ನಡ ಅಭಿಮಾನ ಯಾಕಿರಬಾರ್ದು? ನಮ್ಮನ್ನು ಕೇಂದ್ರ ಸರ್ಕಾರ ಕಡೆಗಣಿಸ್ತಾ ಬಂದಿದೆ. ಯಾವುದೇ ಕೆಲಸ ಕಾರ್ಯಗಳು ನಮ್ಮದಿಲ್ಲ, ಆಗ್ತಾ ಇಲ್ಲ. ಸೊ ಹಾಗಾಗಿ ಜನರಲ್ಲಿ ಒಂದು ಭಾವನೆ, ಪ್ರಾದೇಶಿಕ ಮಟ್ಟದಲ್ಲಿ ನಾವು ಕೂಡ ಬೆಳಿಬೇಕು ಅನ್ನೋಕ್ಕಂಥ ಒಂದು ಭಾವನೆ ಬಂದಿದೆ. ನೋಡ್ತಾ ಇದ್ದೇನೆ ನಾನು. ಅದೇ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡೋದಾದರೆ ವೆಲ್ ಆ್ಯಂಡ್ ಗುಡ್. ಬಟ್ ನಾನು ಮೂರನೇ ಶಕ್ತಿ ಒಂದು ಮಾಡಿದರೆ ಅದ್ರದ್ದು ಆಗ್ತಕ್ಕಂಥ ಲುಕ್ಸಾನು ಕಾಂಗ್ರೆಸ್ಸಿಗೆ ಜಾಸ್ತಿ ಆಗುತ್ತೆ. ಹೌದು, ಕಾಂಗ್ರೆಸ್ಸಿಗೆ ಆಗುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ನವರು ನಾವು ಹೇಳ್ತಕ್ಕಂಥದ್ದನ್ನು ಅವರೇ ಜಾರಿಗೆ ತರೋದಾದರೆ ಅವ್ರ ಜೊತೆಗೆ ಸಹಕರಿಸ್ಬೋದು. ಓಕೆ, ಇಲ್ಲ ಅಂತಂದರೆ ನಾವು ನಮ್ಮ ಹಾದಿಯನ್ನು ನಾವು ನೋಡ್ಕೋಬೇಕಾಗತ್ತೆ. ಈ ಮೂರನೇ ಶಕ್ತಿ ಮಾಡೋ ಸಂಬಂಧಪಟ್ಟಂತೆ ತಯಾರಿ ಮತ್ತು ಎಲ್ಲವೂ ಕೂಡ ಮಾತು ಎಲ್ಲ ಕಡೆ ಸುಮಾರು ಒಂದು 3 ಕಾನ್ಫರೆನ್ಸ್ ನಾವು ಮಾಡಾಗಿದೆ. ಅದರಲ್ಲಿ ದಲಿತರು, ಮುಸ್ಲಿಮ್ಸು, ಬ್ಯಾಕ್ವರ್ಡ್ಸು, ಈವನ್ ಲಿಂಗಾಯತ ಸಮಾಜದವರು. ಈಗೇನು ಹೊಸದಾಗಿ ಶುರು ಆಗಿದೆ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅಂತ, ಆ ಸಮಾಜದ ಜನನೂ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ. ನಾವೀಗ ಕರ್ನಾಟಕದಲ್ಲಿ ಒಂದು ತೃತೀಯ ಶಕ್ತಿ ಮಾಡೋಕ್ಕೆ ಸಾಧ್ಯತೆ ಇದೆಯೇ ಅವಲೋಕನೆ ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯನವರು ನನಗೆ ಆತ್ಮೀಯ ಸ್ನೇಹಿತರು, ಇವತ್ತು ಅದೇ ಸ್ನೇಹ ಇದೆ. ಸೊ ಇದನ್ನು ಮಾಡೋಕ್ಕಿಂತ ಮುಂಚೆ ಅವ್ರ ಹತ್ರ ಒಂದು ಸಲ ಚರ್ಚೆ ಮಾಡಿ, ಈಗ ಸಿದ್ದರಾಮಯ್ಯ ಜೊತೆ ತೃತೀಯ ಶಕ್ತಿ ಮಾಡೋಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಚರ್ಚೆ ಮಾಡ್ತೀರಾ? ಚರ್ಚೆ ಮಾಡಬೇಕು ಅಂತ ಇದೆ. ಓಕೆ, ಯಾಕಂದ್ರೆ ಒಬ್ಬ ಸ್ನೇಹಿತನಾಗ ನಾನು ಕೇಳಲಾರ್ದೆ ಮಾಡಿದೆ ಅನ್ನಕ್ಕಂಥ ಅಪವಾದ ನನಗೆ ಬರಬಾರ್ದು. ನೋಡಿಯಪ್ಪ, ಹೀಗಿದೆ, ನಾವು ಇದು ಇದೆ ಅಂತ ಇಟ್ಸ್ ಕಾರ್ಡ್ಸ್, ವಿಲ್ ಓಪನ್ ಇಟ್, ಲೆಟ್ ದೆಮ್ ವೆಯ್ಟ್ ವಾಟ್ ಹಿ ವಿಲ್ ಸೇ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಓಕೆ, ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಅದರ ಆಧಾರದ ಮೇಲೆ ತೃತೀಯ ಶಕ್ತಿ ಮಾಡಬೇಕು ಬೇಡ ಅಂತ ನಿರ್ಧಾರ ಆಗುತ್ತೆ. ಎಸ್, ಈಗ ರಾಜ್ಯದ
ಸಾರ್ವಭೌಮತ್ವವನ್ನು ನಾವೇ ಉಳಿಸೋಣ, ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅಂತೇಳಿ ಅವ್ರು ನಿಂತರೆ, ಅದೇ ರೀತಿ ಶಿವಕುಮಾರ್ ಜೊತೆಲೂ ಕೂಡ ಎಸ್ ಅವ್ರ ಅಧ್ಯಕ್ಷರಿದ್ದಾರೆ, ಇಬ್ಬರ ಜೊತೆಯಲ್ಲೂ ಮಾತಾಡಿ, ಆಮೇಲೆ ನಮ್ಮ ಮುಖಂಡರುಗಳ ಜೊತೆಯಲ್ಲೂ ಮಾತಾಡಿ, ಲೆಟ್ ಅಸ್ ವಿಲ್ ಟೇಕ್ ಎ ಡಿಸಿಷನ್. ಸೊ ಇದರ ಬದಲು ನೀವು ಯಾಕೆ ಕಾಂಗ್ರೆಸ್ಗೆ ಜಾಯ್ನ್ ಆಗಬಾರ್ದು? ಸಿ ಬೇಡವನಿಲ್ಲದೆ ಬಡವನಾದನಯ್ಯ ಅಂತ ಬಸವಣ್ಣವ್ರು ಹೇಳ್ತಾರೆ. ಇವತ್ತು ಕಾಂಗ್ರೆಸ್ಸಿಗೆ ಅಧಿಕಾರ ಇದೆ, ಅವ್ರಿಗೆ ನಾವು 2 ವರ್ಷ ನಮಗೇನು ಸಂತೃಪ್ತಿ ಇದೆ, ಎಲೆಕ್ಷನ್ ಬಂದಾಗ ನೋಡೋಣ ಅಂತ ಅವ್ರ ಚಿಂತನೆಗಳು ಇರ್ಬೋದು. ಬಟ್ ನಾವು ಕರೆಯದೆ ಬರುವವನ ಕರೆದು ಕೆರದಿಂದ ಹೊಡೆಯೋ ಸರ್ವಜ್ಞ ಅಂತೇಳಿ ಸರ್ವಜ್ಞ ಮೂರ್ತಿಗಳು ಇತಿಹಾಸದಲ್ಲಿ ಹೇಳೋಗಿದ್ದಾರೆ. ಇವತ್ತು ಡೆಲ್ಲಿ ಮಟ್ಟದಲ್ಲಿರ್ತಕ್ಕಂಥವ್ರು ಕೆಲವರು ಮಾತಾಡಿದ್ದಾರೆ. ಬಟ್ ನಾನು ಏನೇ ತೀರ್ಮಾನ ತಗೋಬೇಕಾದ್ರೂ ಕೂಡ ಸ್ಥಳೀಯವಾಗಿ ನನ್ನ ಜೊತೆ ಇರ್ತಕ್ಕಂಥ ಮುಖಂಡರುಗಳು, ಕೋಡಹಳ್ಳಿ ಚಂದ್ರಶೇಖರ್, ಮಾರ್ಸಂದ್ರ ಮುನಿಯಪ್ಪ, ಇವರೆಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ. ಈಗ ಅದಾದಮೇಲೆ ಸಿದ್ದರಾಮಯ್ಯನವರು, ಏನಪ್ಪ ಸಿದ್ದರಾಮಯ್ಯ ಮುಂದೆ ಏನು ಮಾಡಬೇಕು, ಯಾಕಂದ್ರೆ ಮುಂದೆ ಸಿದ್ದರಾಮಯ್ಯನವರು ಪೊಲಿಟಿಕಲ್ಲಿ ಕಂಟಿನ್ಯೂ ಆಗ್ತಾರಾ ಅಥವಾ ರಿಟೈರ್ಡ್ ಆಗ್ತಾರಾ, ಇದ್ರ ಮೇಲೂ ಡಿಪೆಂಡ್ ಆಗತ್ತೆ. ವಾಟ್ ಹಿ ವಿಲ್ ಟೇಕ್ ದಿ ಸ್ಟ್ಯಾಂಡ್ ಅನ್ನಕ್ಕಂಥದ್ದು ಒಂದು ಸಲ ಬಿಚ್ಚು ಮನಸ್ಸಿನಿಂದ ಚರ್ಚೆ ಮಾಡ್ತೇವೆ. ಈಗ ತೃತೀಯ ಶಕ್ತಿ ಸರ್, ಯಾವಾಗ ಇದರದ್ದು ಒಂದು ರೂಪುರೇಷೆ ಸಿದ್ಧ ಆಗುತ್ತೆ, ಅಥವಾ ಸಿದ್ದರಾಮಯ್ಯವರ ನಿರ್ಧಾರ, ರಾಜಕೀಯ ನಿರ್ಧಾರ ಅಂದರೆ ನಿವೃತ್ತಿ ಆಗ್ಬೋದಾ ಇಲ್ವ ಅನ್ನೋದು ನೀವೇ ಕೂಡ ಹೇಳಿದ್ದು, ಆ ರೀತಿ ಚರ್ಚೆ ಕೂಡ ಆಗ್ತದೆ. ರಾಜಕೀಯ ನಿವೃತ್ತಿ ಇದೆ, ಇಲ್ಲ ಮುಂದೆ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಇತ್ತೀಚೆಗೆ ಹೇಳಿರುವಂಥದ್ದು. ಸೊ ಇವೆಲ್ಲವೂ ಕೂಡ ಹಿನ್ನೆಲೆಯಲ್ಲಿ ಇದನ್ನು ಯಾವ ರೀತಿ ನೀವು ಇದನ್ನು ಅವಲೋಕನ ಮಾಡಿ? ಅದನ್ನು ಲೆಟೆಸ್ಟ್ ಜೊತೆಗೆ ಮೀಟ್ ಮಾಡಿದಾಗ ಮಾತ್ರ, ಯಾಕಂದರೆ ನಾನು ಸಿದ್ದರಾಮಯ್ಯ ಮಾತಾಡ್ಬೇಕಾದ್ರೆ ಯಾವತ್ತೂ 1-to-1 ಹೌದು, ಅವ್ರ ಹತ್ರಕ್ಕೆ ಮಾತಾಡಿ ಎಸ್ ಆರ್ ನೋ ಆ್ಯಸ್ ಎ ಫ್ರೆಂಡ್ಸ್ ಆಗಿ ನೀವು ಮಾಡಿ. ಈಗ ಪಾರ್ಟಿ 3ನೇ ಶಕ್ತಿ ಮಾಡಿದ್ರು ಕೂಡ ಫ್ರೆಂಡ್ಶಿಪ್ಪಿಗೇನು ತೊಂದರೆ ಇಲ್ಲ. ಇಟ್ ವಿಲ್, ಬಟ್ ಪೊಲಿಟಿಕಲ್ಲಿ ಇಟ್ ವಿಲ್ ಬಿ ಎ ವೆರಿ ಗ್ರೇಟ್ ಲಾಸ್ ಫಾರ್ ದಿ ಕಾಂಗ್ರೆಸ್. ಹೌದು. ದೆನ್ ಫೈಟ್ ವಿಲ್ ಬಿ ಬಿಟ್ವೀನ್ ಅಸ್ ಆ್ಯಂಡ್ BJP. ಹೌದು. ಸೊ ಅದನ್ನು ಕೂಡ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಓಕೆ, ಸಿದ್ದರಾಮಯ್ಯ ಏನು ಚರ್ಚೆ ಮಾಡ್ತೀರಾ ಸರ್? ಏನಾದರೂ ಕೂಡ ಮುಂದೆ ರಾಜಕೀಯ ಮತ್ತೊಂದು ಆದರೆ ತೃತೀಯ ಶಕ್ತಿ ನಮ್ಮ ಇರುತ್ತೆ ಬನ್ನಿ ಅನ್ನೋ ಒಂದು ಕೂಡ ಆಪ್ಷನ್ ಕೂಡ ಇರುತ್ತಾ? ಇಲ್ಲ, ಈ ಥರ ಮಾಡಬೇಕು ಅಂತಿದ್ದೀವಿ, ನಿಮ್ಮ ಅಭಿಪ್ರಾಯ ಏನು? ಲೆಟ್ ಅಸ್ ಐ ವಿಲ್ ಟೇಕ್ ಹಿಸ್ ಒಪಿನಿಯನ್ ಆಲ್ಸೋ. ಓಕೆ ಸರ್. ದೆನ್ ನಮ್ಮ ಸ್ನೇಹಿತರ ಜೊತೆಲಿ ಕೂತು ಚರ್ಚೆ ಮಾಡ್ತೀನಿ ನಾನು. CM ಸ್ಥಾನ ಬಿಟ್ಕೊಡ್ಬೇಕು ಅನ್ನೋದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ, ಒಪ್ಪಂದ ಆಗಿದೆ ಅಂತೆ. 2 ವರ್ಷ ನಂತರ ಬಿಟ್ಕೊಡ್ತಾರೆ ಅಥವಾ ಬಿಟ್ಕೊಡೋದಿಲ್ಲ, ಅವರ ಬೆಂಬಲಿಗೆ ಯಾವುದೇ ಕಾರಣ ಬಿಟ್ಕೊಡಿಲ್ಲ, 5 ವರ್ಷಕ್ಕೆ ಅವ್ರನ್ನ CM ಆಯ್ಕೆ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಏನು ಅನಿಸುತ್ತೆ ಸರ್ ಈ ಬಗ್ಗೆ? ನನಗೆ ಇಟ್ ಡಿಪೆಂಡ್ಸ್ ಅಪಾನ್ ಹೈಕಮಾಂಡು. ಯಾಕಂದರೆ ಕಾಂಗ್ರೆಸ್ನ ಎಲ್ಲ ತೀರ್ಮಾನಗಳು ಹೈಕಮಾಂಡೇ. ಹೌದು. ಆಗಲೇಬೇಕು ಅಂತ ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡ್ರೆ ಅವಾಗ ಸಿದ್ದರಾಮಯ್ಯವ್ರ ರಿಯಾಕ್ಷನ್ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಹೇಳ್ತಾ ಇದ್ದಾರೆ, ಯಾರು ಬಹಿರಂಗವಾಗಿ ಇನ್ನೂ ತನಕ ಹೈಕಮಾಂಡು ಹೇಳಲಿಲ್ಲ. ಹೌದು. 2 ವರ್ಷ ನಾವು ಮಾಡಿದ್ವಿ ಅಂತ ಅವರು ಹೇಳಲಿಲ್ಲ. ಊಹೆಗಳು ಪತ್ರಿಕೆಯಲ್ಲಿ ಬರ್ತಾ ಇದೆ, ಅಷ್ಟೇ ನೋಡ್ತಾ ಇದ್ದೀವಿ ಹೊರತು ಸ್ಪಷ್ಟವಾಗಿ ಹೈಕಮಾಂಡಿಂದ ಆಗಲಿ ಏನೂ ಬರಲಿಲ್ಲ. ಬಟ್ ಅನೇಕ ಕಡೆ ಸಿದ್ದರಾಮಯ್ಯನವ್ರು ನಾನೇ 5 ವರ್ಷಕ್ಕೆ ಅಂತ ಅವರು ಹೇಳಿದ್ದಾರೆ. ಹೌದು. ಸೊ ತೀರ್ಮಾನ ಹಂಗಾಗಿದ್ದರೆ ಇವ್ರು ಹಂಗೆ ಹೇಳೋದ್ರಲ್ಲಿ ಏನೋ ಒಂದಿದೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಆಳವಾಗಿ ಹೋಗಲಿಲ್ಲ. ಓಕೆ. ನಮಗೆ ಅದನ್ನು ಕಟ್ಕೊಂಡು ಏನೂ ಆಗಬೇಕಾದಿಲ್ಲ. ಒಂದು ವೇಳೆ ಸರ್, ನಿಮ್ಮ ಅನುಭವದ ಆಧಾರದ ಮೇಲೆ ಒಂದು ವೇಳೆ ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡಿದ್ರೆ ಪಕ್ಷ ಮತ್ತು ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತಾ? ಇಟ್ ಡಿಪೆಂಡ್ಸ್ ಅಪಾನ್ ಓಕೆ ವಾಟ್ ಸಿದ್ದರಾಮಯ್ಯ ವಿಲ್ ಟೇಕ್ ದಿ ಸ್ಟ್ಯಾಂಡ್. ಅವ್ರು ತೆಗೆದ ಮೇಲೂ ಸಹಕಾರಿಯಾಗಿರ್ತಾರೋ ಅಥವಾ ಸಹಕಾರ ನೀಡದೇ ಇರ್ತಾರೋ, ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಹಿಮ್. ಸರ್ಕಾರ ನೀಡಿಲ್ಲ ಅಂತಂದರೆ ಸರ್ಕಾರ ಉರುಳಿಸುವಷ್ಟು ಕೆಪಾಸಿಟಿ ಇದೆಯಾ? ಈಗಿನ MLAಗಳಿಗೆ ನಂಬೋದು ಕಷ್ಟ ಕಣ್ರಿ. ಯಾವ ಟೈಮಲ್ಲಿ ಯಾವ MLA ಎಲ್ಲಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಓಕೆ. ಸ್ವಾಭಾವಿಕವಾಗಿ ಅಧಿಕಾರ ಇರೋ ಕಡೆ ಓಡ್ತಕ್ಕಂಥದ್ದು. ಈಗ ಜನತಾದಳದಲ್ಲಿ ಕುಮಾರಸ್ವಾಮಿ ಹತ್ರ MLA ಇದ್ದರು, ನನಗೆ ಇನ್ನೂ ಕಾಂಟ್ಯಾಕ್ಟಲ್ಲೇ ಇದ್ದಾರೆ. ಸರ್ ಇವತ್ತೆಲ್ಲ ನಾಳೆ ನಾವು ಬಂದೇ ಬರ್ತೀವಿ ನಿಮ್ಮ ಜೊತೆಯಲ್ಲಿ, ಕುಮಾರಸ್ವಾಮಿ ಜೊತೆಗಿದ್ರೆ ನಮಗೇನು ಓಟ್ಗಳು, ಅಲ್ಪಸಂಖ್ಯಾತರ ಓಟು, ದಲಿತರ ಓಟು ಬರೋಲ್ಲ. MLAಸ್ಗಳು ಟಚ್ಚಲ್ಲೇ ಇದ್ದಾರೆ, ಬಟ್ ಜನತಾದಳ ಅಂತ ಅಲ್ಲೂ ಇದ್ದಾರೆ. ಹೌದು ಹೌದು. ಸೊ ಹಾಗಾಗಿ ಇದನ್ನು ಈ ಕಾಲದಲ್ಲಿ
ಹಿಂದೇನೊಂದು ನಿರ್ಧಾರ ಅಂತಿತ್ತು, ಅದು ನಿರ್ಧಾರಕ್ಕೆ ಬದ್ಧವಾಗಿ ಯಾರೂ ಇಲ್ಲ. ಬಟ್ ಆದರೂ ಸಿದ್ದರಾಮಯ್ಯ ಅವರ ಕೆಪಾಸಿಟಿನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸರ್? ಅವರ ಜನಶಕ್ತಿ ನ್ಯಾಚುರಲಿ ಈ ಮುಖ್ಯಮಂತ್ರಿ ಇದ್ದಾರೆ, ಇಳಿದ ಮೇಲೆ ಏನಾಗುತ್ತೆ ಅಗೇನ್ ಡಿಪೆಂಡ್ ಆಗುತ್ತೆ. ಸಹಕಾರ ಕೊಡ್ತಾರೋ ಇಲ್ಲೋ ಸರ್? ಇಲ್ಲ, ಅದನ್ನು ಅದು ಇಟ್ ಡಿಪೆಂಡ್ ಅಪ್ಪ ನೀವು. ಅವಾಗ ಸಿದ್ದರಾಮಯ್ಯನವರಿಗೆ ಶಕ್ತಿ ತುಂಬಿದವರೇ ನಾವು. ಹೌದು. ಈಗ ನಾನು ಹಿಂದೆ ಅದ್ರಲ್ಲಿ ತಿರುಗಾಡಿ ಮಾಡಿ ನನ್ನ ಮೇಲೆ ಕಾಂಗ್ರೆಸ್ನಲ್ಲಿರೋರಿಗೆ ಅನೇಕ ಜನರಿಗೆ ಸಿಟ್ಟು ಅದೇ. ಸಿದ್ದರಾಮಯ್ಯ ತಗೊಂಬಂದು ಈತನೇ ಚೀಫ್ ಮಿನಿಸ್ಟರ್ ಅಂತೇಳಿ ಡಿಕ್ಲೇರ್ ಮಾಡಿ, ಹೌದು, ಅದಕ್ಕೆ ಮೂಲ ಕಾರಣ ನೀವೇ. ಕಾರಣ ನಾವೇ ಅಂತ ಅದು ಸೋನಿಯಾ ಗಾಂಧಿ ಹತ್ರಕ್ಕೆ ಮಾತಾಡಿ. ಒಂದು ವೇಳೆ ಅವ್ರ ಅಸಹಕಾರ ಸಿಗಲಿಲ್ಲ ಅಂತಂದರೆ, ಅಂದರೆ ಅವ್ರ ಅಸಹಕಾರ ತೋರಿದ್ರೆ, ಸಹಕಾರ ಕೊಡಲಿಲ್ಲ ಅಂತಂದರೆ ಏನಾಗ್ಬೋದು ಸರ್ ನಿಮ್ಮ ಪ್ರಕಾರ? ಅಗೇನ್ ಇಟ್ ಡಿಪೆಂಡ್ಸ್. ಓಕೆ, ಅವ್ರ ಜೊತೆಲಿ ಯಾರು ಇರ್ತಾರೆ ಅಂತ. ಹಾಂ, ಹೊರಗಿನವ್ರು ಯಾರಾದರೂ ಜೊತೆಗೆ ಸೇರ್ತಾರ, ಅಥವಾ ಅವರು ಏನಾದರೂ ತಮ್ಮದೇ ಆದಂಥ ಒಂದು ನಿರ್ಧಾರ ತೊಗೊಂಡು ಸಾಕು ನನಗೆ ನಾನೆಲ್ಲ ಮಾಡಾಗಿದೆ ಅಂತೇಳಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇಟ್ ಈಸ್ ಲೆಫ್ಟ್ ಟು ಹಿಮ್. ಓಕೆ, ಬಟ್ ಒಂದಷ್ಟು ಪರಿಣಾಮ ಬೀರುವಷ್ಟು ತಾಕತ್ತಿದೆ ಅಂತ ನ್ಯಾಚುರಲಿ. ಈಗ ಮನೇಲಿರತಕ್ಕಂಥ ಯಜಮಾನ ಹೋದ ಅಂತ ಹೇಳಿದ್ರೆ, ಹೊರಗೆ ಹೋದ ಅಂದರೆ ನ್ಯಾಚುರಲಿ ಸಾಮಾನು ತೊಗೊಳ್ದೇ ಇದ್ರು ಅವ್ರು ಬಟ್ಟೆ ತೊಗೊಂಡು ಹೊರಗೆ ಹೋದ್ರೂ ಕೂಡ ಒಂದು ಬೀರು ಖಾಲಿ ಆಯ್ತಲ್ಲ. ಹೌದು. ಸೊ ಹಾಗಾಗಿ ವಿ ಕಾಂಟ್ ಸೇ, ವಿ ಕಾಂಟ್ ಪ್ರಿಡಿಕ್ಟ್. ಹೌದು, ಏನು ಬೇಕಾದ್ರೂ ಆಗ್ಬೋದು ಅಂತ. ಏನು ಬೇಕಾದ್ರೂ ಆಗ್ಬೋದು. ಓಕೆ, ಸರ್ಕಾರದ ಬುಡಕ್ಕೂ ಕೂಡ ಬರ್ಬೋದು, ಬರ್ದೇನೆ ಇರ್ಬೋದು ಅಂತ. ಬೋತ್ ಇಟ್ ಮೇ ಹ್ಯಾಪನ್. ಓಕೆ ಓಕೆ ಸರ್. ಸರ್, ಇದನ್ನು ಹೊರತುಪಡಿಸಿ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ದೀರಿ ರಾಜ್ಯದಲ್ಲಿ ಮೈಸೂರು ದಸರಾ ಉದ್ಘಾಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶದಲ್ಲಿ ಚರ್ಚೆ ಆಗುವಂಥದ್ದು, ವಿದೇಶದಿಂದ ಕೂಡ ಬರುವಂಥದ್ದು ಮೈಸೂರು ದಸರಾ ನೋಡೋಕ್ಕೆ. ಇಂಥ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಹ್ವಾನ ಕೊಟ್ಟಿರುವಂಥದ್ದು ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿರುವಂಥದ್ದು, ಬಿ ಜೆ ಪಿ ಇದ್ರ ವಿರುದ್ಧ ರುಚಿಗೆದ್ದು ಚಲೋ ಮಾಡ್ತಾ ಇರುವಂಥದ್ದು ಏನು ಅನಿಸುತ್ತೆ ಸರ್? ಏನು ರೀ, 1,00,000 ಜನ ಇರೋ ವೇದಿಕೆಯಲ್ಲಿ ಒಂದು ಗೂಳಿ ಬಂದುಬಿಟ್ರು ಸಭೆ ಡಿಸ್ಟರ್ಬ್ ಆಗುತ್ತೆ. ಒಂದು ಹಾವು ಬಿಟ್ಟಿದೆ ಅಂತಂತೇಳಿ ಬಂದರೂ ಸಭೆ ಡಿಸ್ಟರ್ಬ್ ಆಗಿಬಿಡುತ್ತೆ. ಬಿ ಜೆ ಪಿಯವರಿಗೆ ಕುಡಿಯೋ ನೀರಲ್ಲಿ ಕಸ ಹಾಕಿ ಆ ನೀರನ್ನು ವ್ಯರ್ಥ ಮಾಡ್ತಕ್ಕಂಥದ್ದೇ ಅವರು ಕೆಲಸ. ನಾನು ಅವ್ರಿಗೆ ಏನು ಹೇಳ್ತೀನಿ, ಅಪ್ಪ ಈ ನೀರು ಕುಡಿಯೋಕ್ಕೆ ಬರೋಲ್ಲ, ಆದರೆ ಬೆಂಕಿ ಬಿದ್ದಾಗ ಆರ್ಸಕ್ಕೆ ಬರುತ್ತೆ. ಸೊ ನೀವು ಬಾನು ಮುಷ್ತಾಕ್ ಅವರಿಗೆ ಯಾವ ಕಾರಣದ ಮೇಲೆ ಬೇಡ ಅಂತೀರಿ? ಅವರಿಗೂ ಓಟ್, ಅವ್ರ ಹತ್ರ ಸಬ್ಜೆಕ್ಟ್ ಇಲ್ಲ. ರಾಮ ಮಂದಿರ ಮುಗೀತು, ರಿಸರ್ವೇಷನ್ ಮುಗೀತು, ಹಿಜಾಬ್ ಮುಗೀತು, ಗೋಹತ್ಯೆ ಎಲ್ಲ. ಗೋಹತ್ಯೆ ಮ್ಯಾಕ್ಸಿಮಮ್ ಸೆಂಟ್ರಲ್ ಗೌರ್ಮೆಂಟೇ ಲೈಸೆನ್ಸ್ ಕೊಟ್ಟಿದೆ. ಮೋದಿಯವ್ರ ಕಾಲದಲ್ಲಿ ರಫ್ತು ನಾವು ಇಂಟರ್ನ್ಯಾಷನಲ್ ಆಸ್ಟ್ರೇಲಿಯಾ ಬಿಟ್ಮೇಲೆ ನಾವು ದಿ ಸೆಕೆಂಡ್ ಕಂಟ್ರಿ ಎಷ್ಟು ರಫ್ತು ಮಾಡ್ತಿರ್ತಕ್ಕಂಥದ್ದು. ಇದು ಯಾರು ಅವಕಾಶ ಕೊಟ್ಟವ್ರೆ? ಸೊ ಅದ್ರ ಬಗ್ಗೆನೂ ಬಿ ಜೆ ಪಿಯವರಿಗೆ ಮಾತಾಡೋದಕ್ಕೆ ಈಗ ಯಾವುದೇ ವಿಧವಾದಂಥ ಬಾಯಿ ಇಲ್ಲ. ಇನ್ನು ಬಾನು ಮುಷ್ತಾಕ್ ಅವರು ಮಾತೃಭಾಷೆ ಉರ್ದು ಇದ್ದರೂ ಕೂಡ ಕನ್ನಡವನ್ನು ಅಳವಡಿಸ್ಕೊಂಡಿದ್ದಾರೆ. ಬಿ ಜೆ ಪಿಯವರು ತಿಳ್ಕೋಬೇಕು ಕರ್ನಾಟಕ ಅಂದರೆ ಏನು, ಕನ್ನಡ ಅಂದರೆ ಏನು. ವಿಜೇಂದ್ರನಿಗೆ ಗೊತ್ತಿದೆಯಾ ಕನ್ನಡ ಭಾಷೆ ಅಂತ ಯಾಕೆ ಹೆಸರು ಬಂತು? ಕಾ 3 ಶಬ್ದಗಳಿದಾವೆ ಅದರಲ್ಲಿ. ಕಾ ಕರುಣೆ, ನಾ ನನ್ನಿ, ಡಾ ಡಮೃಗ. ಕರುಣಾಮಯನಾದಂಥ ಮುಕ್ಕುಣ್ಣೇಶ್ವರ ಎಂದು ಕರ್ಣೆಯ ನನ್ನಿಯ ಡಮೃಗ ಬಾರಿಸಿದನೋ ಅಂದಿನಿಂದಲೇ ಈ ಭಾಷೆಗೆ ಕನ್ನಡ ಅಂತೇಳಿ ನಾಮಾಂಕಿತವಾಯಿತು. ಈ ಭಾಷೆಯನ್ನು ಯಾರು ಅಪ್ಕೋತಾರೋ ಆ ಭಾಷೆ ಅವರನ್ನು ಪೂರ್ಣವಾಗಿ ಅಪ್ಕೊಳ್ಳುತ್ತೆ ಮತ್ತು ತನ್ನ ಪೂರ್ಣವಾದಂಥ ಶಕ್ತಿ ಅಪ್ಕೊಳ್ತಕ್ಕಂಥ ವ್ಯಕ್ತಿಗೆ ನೀಡುತ್ತೆ. ಅದಕ್ಕೆ ಉದಾಹರಣೆ ನಾನು. ಈ ನನ್ನ ಮಾತೃಭಾಷೆ ಉರ್ದು ಆದರೂ ಕೂಡ ಇವತ್ತು ಜನರು ನನ್ನ ಬಗ್ಗೆ ಸೇರ್ತಾರೆ ಅಂದರೆ ಯಾಕೆ? ಆ ಕನ್ನಡ ಭಾಷೆಯ ಆ ಸಂಸ್ಕೃತಿಯ ನಾವು ಅದನ್ನು ಅಳಿಸ್ಕೊಂಡಿದ್ದೇವೆ. ಕನ್ನಡ ಒಂದು ಭಾಷೆ, ಕನ್ನಡ ಒಂದು ಸಂಸ್ಕೃತಿ, ಅದು ಜಾತಿ ಅಲ್ಲ. ಆಮೇಲೆ ಕನ್ನಡ ಹೈದರಾಬಾದ್ ಕರ್ನಾಟಕದಲ್ಲಿ ಒಂಥರ ಕನ್ನಡ ಇದೆ, ಬಾಂಬೆ ಕರ್ನಾಟಕದಲ್ಲಿ ಒಂದು ಕಡೆ, ದಕ್ಷಿಣ ಕನ್ನಡದಲ್ಲಿ ಒಂದು ಕಡೆ ಇದೆ. 4-5 ರೀತಿಯಲ್ಲಿ ಕನ್ನಡವನ್ನು ಹಳೆಗನ್ನಡ ಬೇರೆ ರೀತಿಯಲ್ಲಿದೆ. ಬಸವಣ್ಣವ್ರ ಕಾಲದಲ್ಲಿರ್ತಕ್ಕಂಥ ವಚನಕಾರರ ಕನ್ನಡ ಬೇರೆ ರೀತಿಯಲ್ಲಿದೆ. ಆದರೆ ಮೂಲತಃ ಕನ್ನಡ ಒಂದೇ. ಬಟ್ ಪ್ರಶ್ನೆ ಬಂದಿರುವಂಥದ್ದು ಬಾನು ಮುಷ್ತಾಕ್ ಅವರ ಆಯ್ಕೆ ಬಗ್ಗೆ ಬಂದಿಲ್ಲ. ಆದರೆ ಬಾನು ಮುಷ್ತಾಕ್ ಅವರು
ಕನ್ನಡಾಂಬೆ ಬಗ್ಗೆ ಭುವನೇಶ್ವರಿ, ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಹೇಳಿದಂಥ ಮಾತೇನಿದೆ ಅದು ವಿವಾದ ಕಾರಣ ಆಗಿರುವಂಥದ್ದು. ಇವನು ಕನ್ನಡ ನಮ್ಮದು ಭಾಷೆ, ನಮ್ಮ ಸಂಸ್ಕೃತಿ, ನಾವೆಲ್ಲವನ್ನು ಕೂಡ ಅಪ್ಕೊಳ್ತೀವಿ, ಇವೆಲ್ಲವೂ ಕೂಡ ಹೇಳಿದ್ರಿ. ಆದರೆ ನೀವು ಆ ವಿಡಿಯೋನ ಕೇಳಿದ್ದೀರ ಅಂತ ಅನ್ಸುತ್ತೆ. ಸಿಂಧೂರ ಬಗ್ಗೆ ಮತ್ತು ಅವ್ರು ಹೇಳಿರುವಂಥದ್ದು ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಹೇಳಿದಂಥ ಹೇಳಿಕೆನ ತಾವು ಒಪ್ತೀರಾ ಹಾಗಾದರೆ? ಇಲ್ಲ, ನಾನು ಪೂರ್ಣ ಅದನ್ನು ಒಪ್ಪಕ್ಕೆ ಹೋಗಲ್ಲ. ಕನ್ನಡ ನಾಡಿನ ಜನ ಈ ಭಾಷೆಗೆ ಒಂದು ರೂಪ ಕೊಟ್ಟಿದ್ದಾರೆ, ದೇವರ ರೂಪದಲ್ಲಿ ಅದನ್ನು ಕಾಣ್ತಾ ಇದ್ದಾರೆ. ಹೌದು. ಯಾರು ನಾವು ನೆಲೆಸಿದ್ದೀವೋ ಆ ನೆಲೆಸಿರ್ತಕ್ಕಂಥವ್ರು ಇದನ್ನು ಆ ರೂಪದಲ್ಲಿ ನಾವು ಕಾಣಬೇಕಾದ್ರೆ ಅದಕ್ಕೆ ನಾವು ಗೌರವ ಕೊಡಬೇಕಾದಂಥದ್ದು ಅವಶ್ಯ. ಒಂದು, ಇವ್ರು ತಲೆ ಕುಂಕುಮ ಹಚ್ಕೋತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಹೌದು. ಬಟ್ ಆ ಒಂದು ರೂಪ ಇದೆ. ಹೌದು ಹೌದು, ಭುವನೇಶ್ವರಿ ಆರಾಧನೆ ಮಾಡ್ತಾರೆ ಎಲ್ಲರೂ. ಕನ್ನಡನ ಅದಕ್ಕೆ ಕಲ್ಪನೆ ಮಾಡ್ಕೊಂಡು ಹೋಲಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರ ಭಾವನೆಗಳಿಗೆ ನಾನು ಸ್ಪಂದಿಸ್ತೇನೆ ಅಂದ್ಬಿಟ್ಟಿದ್ರೆ ಮುಗಿದೇ ಹೋಗಿತ್ತು. ಬಟ್ ಕನ್ನಡದ ಒಂದು ಏನು ಸೇವೆಯನ್ನು ಬಾನು ಮುಸ್ತಾಕ್ ಮಾಡಿದಾರೋ ಅದನ್ನು ನಾವು ಕಡೆಗಣಿಸೋಕ್ಕಾಗಲ್ಲ. ಬುಕ್ಕರ್ ಪ್ರಶಸ್ತಿ ಬಂದಿತ್ತು. ಬುಕ್ಕರ್ ಪ್ರಶಸ್ತಿ ದೊಡ್ಡ ಪ್ರಶಸ್ತಿ ಅದು. ಹೌದು. ಅವರನ್ನು BJP ಅವ್ರು ಕರೆದು ಸನ್ಮಾನ ಮಾಡಬೇಕಾಗಿತ್ತು. ಆಮೇಲೆ ದಸರಾ ಉದ್ಘಾಟನೆ ಮೈಸೂರು ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರನ್ನ ಅಂಬಾರಿ ಮೇಲೆ ಕೂರಿಸಿ ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ಮತ್ತು ಜಾತೀಯತೆ ಆವಾಗಿನ ಕಾಲದ್ದು ಯಾಕೆ ವಿರೋಧ ಮಾಡಲಿಲ್ಲ? ನಿಸಾರ್ ಅಹಮದ್ ಕೈಲಿ ಕೂಡ ಉದ್ಘಾಟನೆ ಮಾಡಿಸಿದ್ರು. ಸೊ ಇದನ್ನು ಈಗ ನಾಳೆ ನಾನು ಉದ್ಘಾಟನೆ ಮಾಡೋಕ್ಕೆ ಹೋದ್ರೆ ನನ್ನ ಮೇಲೆ ಬರ್ಬೋದು. ಬಟ್ ಪ್ರಶ್ನೆ ಆಗಲಿ ಹೇಳಿದ್ದಾರೆ ಸರ್, ಸುಮ್ಮನೆ ಅನಗತ್ಯವಾಗಿ ಬಾನು ಮುಸ್ತಾಕ್ ಅವರು ಈ ಹೇಳಿಕೆಯನ್ನು ಕೊಟ್ಟು ಮಾಡಿದ ಮತ್ತು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕ್ಷಮೆ ಅಥವಾ ಒಂದು ವಿಷಾದ ಕೇಳಿದ್ರೆ ಮುಗ್ದೋಗ್ತಾ ಇತ್ತಲ್ವ? ಅದನ್ನೇ ಅದು ಯಾಕಂದರೆ ಹೆಣ್ಮಕ್ಳು ಸ್ವಲ್ಪ ಗಟ್ಟಿಯಾಗಿರ್ತಾರೆ. ಅವರೊಂದು ಮಾತು ಇಲ್ಲಪ್ಪ ಆಗಿದೆ, ತಾಯಿ ಕನ್ನಡ ಮಾತೆ ಭುವನೇಶ್ವರಿ ಅಂತ ನೀವು ಅದನ್ನು ಆರಾಧಿಸ್ತೀರಿ, ನಾನು ಅದಕ್ಕೆ ಗೌರವಿಸ್ತೇನೆ ಅಂದ್ಬಿಟ್ರೆ ಕೆಲಸ ಮುಗೋದು. ಆ ಥರ ಹೇಳಿದರೆ ಬಟ್ ಅವ್ರು ಯಾವ ಕಾಂಟೆಸ್ಟಲ್ಲಿ ಹೇಳಿದ್ದಾರೆ ನಾನು ಓದಲಿಲ್ಲ. ಯಾಕಂದ್ರೆ ನಾನಿದು ಇಂಥ ವಿಷಯಗಳಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗೋದು. ಬಟ್ ಯಾವುದೇ ಅಲ್ಲ ಏನು ಮಾತಾಡಿದಾರೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಭುವನೇಶ್ವರಿ ತಾಯಿಯವ್ರನ್ನ ಒಂದು ಸೀರೆ ಮತ್ತು ಒಂದು ಕುಂಕುಮ ಹಚ್ಚಿ ಅದಕ್ಕೆ ಸೀಮಿತ ಆಗಿ ಅಲ್ಲಿ ಬಿಟ್ಬಿಟ್ಟು ನಾವೆಲ್ಲಿ ಹೋಗಬೇಕು ಅಂತ ಈ ಪ್ರಶ್ನೆ ಹೇಳಿರೋ. ದಟ್ ಈಸ್ ರಾಂಗ್. ಓಕೆ, ದಟ್ ಈಸ್ ರಾಂಗ್. ಅದು ಅವ್ರ ಭಾವನೆ. ಹೌದು. ನಾವು ಯಾವುದಾದ್ರೂ ಈಗ ಕ್ರೈಸ್ತರನ್ನು ಶಿಲೆ ಇಟ್ಟು ಗೌರವಿಸ್ತಾರೆ, ಅದು ಮಾಡೋದು ತಪ್ಪು ಅಂತ ಹೇಳಕ್ಕೆ ನನಗೇನು ಅಧಿಕಾರ ಇದೆ? ನೋ. ಹೌದು. ಇನ್ನೊಬ್ರೇನು ನಮ್ಮ ಪರಂಪರೆಯನ್ನು ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ. ಹೌದು. ಈ ವಿಚಾರದಲ್ಲಿ ನೀವು ಏನು ಸಲಹೆ ಕೊಡ್ತೀವಿ ಸರ್ ಬಾನು ಮುಸ್ತಾಕ್ ಅವರು? ಯಾಕೆ ಬಾನು ಮುಸ್ತಾಕ್ ಅವರಿಗೆ ಇಷ್ಟೇ ನಾನು ಹೇಳ್ತಕ್ಕಂಥದ್ದು, ಅಮ್ಮ ನೀವು ಒಂದು ದೊಡ್ಡ ಪ್ರಶಸ್ತಿಯನ್ನು ಪಡೆದಿದ್ದೀರಿ, ಇದೊಂದು ಉದ್ಘಾಟನೆ ಮಾಡೋದ್ರಿಂದ ನಿಮ್ಗೇನು ಕಿರೀಟ ಬರೋಲ್ಲ, ಮಾಡದೇ ಇದ್ರೆ ನಿಮ್ಗೇನು ಅವಮಾನ ಆಗಲ್ಲ. ನಿಮ್ಮ ಮೇಲೆ ತೀರ್ಮಾನ ಬಿಟ್ಟಿದ್ದು, ನೀವು ತೀರ್ಮಾನ ತಗೊಳ್ಳಿ. ಒಂದು. ಎರಡನೇದು, ನೀವು ಏನು ನೂರಾರು ವರ್ಷಗಳಿಂದ ಕನ್ನಡ ತಾಯಿ ಭುವನೇಶ್ವರಿ ಅಂತ ಜನ ನಂಬ್ಕೊಂಡು ಬಂದಿದ್ದಾರೋ ಅದರ ಬಗ್ಗೆ ಇಲ್ಲ ನನ್ನ ಕಲ್ಪನೆ ಅದಿತ್ತು, ಇದು ಕಲ್ಪನೆ ಇದು ಇದೆ. ಸೊ ಯಾರ ಮನಸ್ಸಿಗಾದರೂ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೇನೆ, ಮುಗಿದೋಯ್ತು. ನಿಜ. ಕ್ಷಮೆ ಕೇಳೋದ್ರಲ್ಲಿ ಮನುಷ್ಯ ದೊಡ್ಡವನಾಗ್ತಾನೆ ಹೊರತು ಸಣ್ಣವನಾಗಲ್ಲ. ಅದು ಬಸವ ತತ್ವ. ಅದು BJP ಇಸ್ಲಾಂ ಧರ್ಮನೂ ಹೇಳೋದೇ ಅದು. BJP ಬಿಡ್ರಿ, BJPಗೆ ಯಾವ ತತ್ವನೇ ಇಲ್ಲ. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಟಿಕೆಟ್ ಇಲ್ಲದೆ ಬಸ್ಸಿಗೆ ಕಾಯ್ತಿರೋ ಜನ ಆಗ್ಯವ್ರವರು. ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸಿಕ್ಕಿರೋ ಬಸ್ನಲ್ಲಿ ಹತ್ಕೋತಾ ಇದ್ದಾರೆ, ಡ್ರೈವರ್ ಎಲ್ಲಿ ಹೋಗಿ ಇಳಿಸ್ತದನೋ ಗೊತ್ತಿಲ್ಲ, ಟಿಕೆಟು ಇಲ್ಲ, ಗುರಿನೂ ಇಲ್ಲ, ಗುರುನೂ ಇಲ್ಲ. ಒಂದು ಕಡೆ ಯತ್ನಾಳು, ಒಂದು ಕಡೆ ಯಡಿಯೂರಪ್ಪ, ಒಂದು ಕಡೆ ವಿಜಯೇಂದ್ರ, ಒಂದು ಕಡೆ ವಿಜಯೇಂದ್ರ, ಇನ್ನೊಂದು ಕಡೆ ಇಲ್ಲಿಂದ ಹೋಗಿರ್ತಕ್ಕಂಥವ್ರು. ಅದೆಲ್ಲ ಹೆಂಗಾಗಿದೆ ಅಂದರೆ ಚೌಚೌಬಾತ್ ಆಗೋ ಕೂತಿದೆ ಈಗ ಪರಿಸ್ಥಿತಿ. ಅವರು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಸೇರ್ಕೊಂಡ್ಮೇಲಂತೂ ಇನ್ನೂ ಅವರಿಗೆ ಕನ್ಫ್ಯೂಷನ್. ಕುಮಾರಸ್ವಾಮಿಯಿಂದ ಹೋಗಂಗಿಲ್ಲ, ಕುಮಾರಸ್ವಾಮಿ ಬಿಡೋಂಗಿಲ್ಲ. ಆಮೇಲೆ ಕುಮಾರಸ್ವಾಮಿ ಅವ್ರ ಆರೋಗ್ಯ
ದೇವರು ಅವ್ರಿಗೆ ಆರೋಗ್ಯ ಕೊಡಲಿ. ನಮ್ಮ ಮುಂದೆ ಬೆಳೆದಂಥ ಮಕ್ಕಳವರು, ಅವರಾಗಲಿ ರೇವಣ್ಣ ಆಗಲಿ, ಅವ್ರ ಆರೋಗ್ಯ ಸುಧಾರಿಸ್ಕೊಳ್ಳಿ. ನಿಮ್ಮ ಮುಖಾಂತರ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಮಾತಾಡ್ಸೋಕ್ಕೆ ನಾನು ಪ್ರಯತ್ನ ಪಟ್ಟೆ, ನನಗೆ ಫೋನಲ್ಲಿ ಸಿಗಲಿಲ್ಲ. ಓಕೆ, ಕುಮಾರಸ್ವಾಮಿ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟರು ಸರ್? ಹೌದು, ಆರೋಗ್ಯದ ಬಗ್ಗೆ. ಯಾಕಂತ ಹೇಳಿದ್ರೆ ಎಂಥವ್ರಾದರೂ ಕೂಡ ನಮ್ಮ ಸಂಸ್ಕೃತಿ ಏನು ಅಂದರೆ ಆರೋಗ್ಯ ಕೆಟ್ಟಾಗ ಅವ್ರ ಬಗ್ಗೆ ಅವ್ರ ಆರೋಗ್ಯ ವಿಚಾರಿಸ್ಕೊಡುವಂಥದ್ದು, ಅವ್ರ ಬಗ್ಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕನ್ನಡ ನಾಡಿನ ಸಂಸ್ಕೃತಿಯ ಒಂದು ಭಾಗ ಅದು. ಸರ್, ಈ ಧರ್ಮಸ್ಥಳ ಪ್ರಕರಣ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಂಗಾಯಿತು. ಒಂದು ಕಡೆ ಷಡ್ಯಂತ್ರ ಅಂತ ಕಡೆ, ಮತ್ತೊಂದು ಕಡೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾರೆ. ಸೊ ಈ ಪ್ರಕರಣ ನೀವು ಸೂಕ್ಷ್ಮವಾಗಿ ನೋಡ್ತಾ ಇದ್ದೀರಾ, ಏನು ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಾ ಇದು? ಇದರಲ್ಲಿ ಸರ್ಕಾರನೂ ಕನ್ಫ್ಯೂಷನ್ನು, ಬಿ ಜೆ ಪಿಯವರು ಕನ್ಫ್ಯೂಷನ್ನು. ಸೌಜನ್ಯ ಮನೆಗೆ ಅವರು ಹೋಗೋರೆ, ಪ್ರತಿಭಟನೆ ಮಾಡಿ ಮನೆಗೆ ಹೋಗ್ತಾರೆ, ಮನೆಗೆ ಹೋಗೋರೆ. ಇದು ಇದನ್ನು ವೀರೇಂದ್ರ ಹೆಗ್ಗಡೆ ಅವರೇ ಹೇಳಿದ್ದಾರೆ, ವಿಚಾರಣೆ ನಡೆಯಲಿ ಅಂತ, ಸತ್ಯಾಂಶ ಬರಲಿ ಅಂತೇಳಿ ಅಂತ. ಈಗ SIT ಅವರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಅವಶೇಷಗಳು ಸಿಕ್ಕಿದಾವ, ಬುರುಡೆ ಸಿಕ್ಕಿದಾವ. ಸತ್ತಿರೋದಂತೂ ಸತ್ಯ. ಯಾಕೆ ಸತ್ತರು, ಹೆಂಗೆ ಸತ್ತರು, ಎಲ್ಲಿ ಸತ್ತರು, ಇದು ಜವಾಬ್ದಾರಿ ಕೊಡ್ತಕ್ಕಂಥದ್ದು ವೀರೇಂದ್ರ ಹೆಗ್ಗಡೆ ಅವರಲ್ಲ. ಇದಕ್ಕೆ ಉತ್ತರ ಅದಕ್ಕೆ ಪೊಲೀಸರು. ಸರ್ಕಾರ ನಾನಿರ್ತಿದ್ರೆ ಆ ಕಾಲದಲ್ಲಿದ್ದಂಥ ಪೊಲೀಸರ ಮೇಲೇ ಡೈರೆಕ್ಟ್ ಚಾರ್ಜ್ ಮಾಡಿಬಿಡ್ತಿದ್ದೆ. ಆ ಇನ್ಸಿಡೆಂಟ್ ಆದಾಗ ಈಗಲೂ ಹಿಂಗಾಗಿದೆ, ನೀವು ಆ್ಯಕ್ಷನ್ ತೊಗೊಂಡಿಲ್ಲ, 60 days ಟೈಮ್ ಕೊಡ್ತೀನಿ ನಿಮಗೆ, ಸತ್ಯಾಂಶವನ್ನು ಹೊರಗೆ ತಂದು ಇಲ್ಲದ್ರೆ ಡಿಸ್ಮಿಸ್ ಆಗಿ ಅಂತ. ಪೊಲೀಸರಿಗೆ ಗೊತ್ತಿಲ್ಲದಿರೋ ವಿಷಯ ಯಾವುದೂ ಇಲ್ಲ. ಸೊ ಇದು ಧರ್ಮಸ್ಥಳ ಈಗಿಂದ ವೀರೇಂದ್ರ ಹೆಗ್ಗಡೆ ಅವ್ರ ತಂದೆ ಇದ್ದಾಗಿಂದ ನಾನು ಅಲ್ಲಿ ಹೋಗ್ತಾ ಬರ್ತಾ ಇದ್ದೇನೆ. ಇವತ್ತು ನಾನು ಪ್ರಕೃತಿ ಚಿಕಿತ್ಸೆಯನ್ನು ಹಾಸನದಲ್ಲಿರೋ ಧರ್ಮಸ್ಥಳದ ಆಸ್ಪತ್ರೆಯಲ್ಲೇ ತಗೋತೀವಿ. ರತ್ನವರ್ಮ ಹೆಗ್ಗಡೆ ಅವರಿದ್ದರು, ಮಂಜಯ್ಯ ಹೆಗ್ಗಡೆ ಅವರಿದ್ದರು. ಅದು ಒಂದು ಪುಣ್ಯಕ್ಷೇತ್ರ, ಜನರ ಅಪಾರವಾದಂಥ ವಿಶ್ವಾಸ ಇದೆ. ಅದಕ್ಕೆ ಭಕ್ತರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಆಪಾದನೆ ಬಂದಿತ್ತು. ಸೊ ಶ್ರೀರಾಮನ ಮೇಲೆ ಕೂಡ ಆಪಾದನೆ, ಶಿವಾತ್ಮನ ಮೇಲೆ ಕೂಡ ಆಪಾದನೆ ಬಂದಿತ್ತು. ಹಾಗಾಗಿ ನಾವು ಇದನ್ನು ಪ್ರತಿಭಟಿಸ್ತೇವೆ ಅಂತೇಳಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಕಾಯಿರಿ, ಏನು ರಿಸಲ್ಟ್ ಬರುತ್ತೆ, ದೆನ್ ಯು ಕ್ಯಾನ್ ಟೇಕ್ ಇಟ್. ಬಟ್ ವೀರೇಂದ್ರ ಹೆಗ್ಗಡೆ ಅವರು ವ್ಯಕ್ತಿಗತವಾಗಿ ಒಳ್ಳೆ ಸೇವೆ ಮಾಡ್ತಕ್ಕಂಥ ವ್ಯಕ್ತಿತ್ವ. ಬಟ್ BJP ಅವ್ರಿಗೆ ಅದೇ ಈಗ ನೀರಲ್ಲಿ ಹುಡ್ಕಕ್ಕೆ ಹೊಂಟವ್ರೆ. ಅಲ್ಲಿ BJP ಇಲ್ಲ. ಅಲ್ಲಿ ಒಂದೇನಂದರೆ ದೇವೇಗೌಡರ ಒಂದು ಹೆಸರ ಮೇಲೆ ಕುಮಾರಸ್ವಾಮಿಗೆ ಅಲ್ಲಿ ಗೆಲ್ಲಿಸಿದರು. 65% 70% ಒಕ್ಕಲಿಗರು ಇವರು ಜಿಲ್ಲೆ ಅದು. ಗುಡ್. ಇವರು ಒಕ್ಕಲಿಗರ ಸಮಾಜ ಟಿಪ್ಪು ಸುಲ್ತಾನರ ಕಾಲದಿಂದಲೂ ಕೂಡ ಅನ್ಯೋನ್ಯವಾಗಿ ಬಾಳ್ಕೊಂಡು ಬಂದಿದೆ. ಈಗ ಭೂ ಸುಧಾರಣೆ ತಂದು ಟಿಪ್ಪು ಸುಲ್ತಾನರು ಈ ಪಹಣಿ, ಖುಷ್ಕಿ, ಈಗಲೂ ಕೂಡ ಈಗಲೂ ಒಕ್ಕಲಿಗರು ದೇವೇಗೌಡರ ಕಡೆ ಇದ್ದಾರಾ ಅಥವಾ DKಶ ಕಡೆ ಇದ್ದಾರೆ ಸರ್ ನಿಮ್ಮ ಪ್ರಕಾರ? ಇಲ್ಲ, ದೇವೇಗೌಡರ ಕಡೆ ಎಸ್, ಒಕ್ಕಲಿಗರು ಲಿಂಗಾಯತರು ಯಡಿಯೂರಪ್ಪನ ಹತ್ರ ಎಸ್. ಆಫ್ಟರ್ ವೀರೇಂದ್ರ ಪಾಟೀಲ್, ಯಡಿಯೂರಪ್ಪ ಆ್ಯಸ್ ಎ ಅಮರ್ಸ್ಟ್ ಆ್ಯಸ್ ಎ ಲಿಂಗಾಯತ್ ಲೀಡರ್. ಅದನ್ನು ನಾನು ಒಪ್ಕೊಳ್ಳೋಲ್ಲ, ದಟ್ ಈಸ್ ಎ ಫ್ಯಾಕ್ಟ್. ಎರಡನೇದು ಅಷ್ಟೇ ಸ್ವಾಭಿಮಾನ ನನಗೆ ಲಿಂಗಾಯತರ ಮೇಲೂ ಇದೆ. ಇವತ್ತಿನವರೆಗೂ ನಾನು ಎಲ್ಲಿ ಸಭೆ ಮಾಡಿದ್ರು ಯಾರು ಲಿಂಗಾಯತರು ನನ್ನ ಸಭೆ ಓಟ್ ಕೊಡದೇ ಇರ್ಬೋದು, ನಿಮ್ಮ ಮಾತು ಕೇಳ್ತಾರೆ, ನಿಮ್ಮನ್ನು ಗೌರವಿಸ್ತಾರೆ. ಸೊ ಅದನ್ನು ಆ ಸಮಾಜದ ಮನಸ್ಸಿನಲ್ಲಿ ನಾವು ಇಟ್ಕೊಂಡಿದ್ದೀವಿ. ಕಾರಣ ಬಸವಣ್ಣನವ್ರ ಬಗ್ಗೆ ನಮಗಿರ್ತಕ್ಕಂಥ ಒಂದು ದೊಡ್ಡ ಒಂದು ನೈತಿಕವಾದಂಥ. ಬಟ್ ನಿಮ್ಮಲ್ಲಿ ಮೂರ್ತಿ ಪೂಜೆ ಇಲ್ಲ ಮುಸ್ಲಿಂ ಸಮುದಾಯದಲ್ಲಿ. ಸೊ ಈ ನೆಲೆಯಲ್ಲಿ ಬಾನು ಮುಷ್ತಾಕ್ ಹೋಗೋದು ಬೇಡ ಅಂತ ಒಂದಷ್ಟು ಅಭಿಪ್ರಾಯ ಕೇಳಿಬರ್ತಾ ಇರೋದು. ಏನು ಅನಿಸುತ್ತೆ ಸರ್ ಈ ಬಗ್ಗೆ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ? ಉದ್ಘಾಟನೆ ಮಾಡೋದಕ್ಕೂ ಮೂರ್ತಿ ಪೂಜೆ ಮಾಡೋದಕ್ಕೂ ಈಗ ನೋಡಿ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಮೂರ್ತಿ ಪೂಜೆ ನಡೆಯುತ್ತೆ, ಮಂಗಳಾರತಿ ತಟ್ಟೆ ತರ್ತಾರೆ, ನಮಸ್ಕಾರ, ನಾವು ಎಲ್ಲರೂ ಗೌರವಿಸ್ತೀವಿ.
ಇದರಿಂದ ತಪ್ಪೇನಿದೆ? ನಾನು ಯಾರನ್ನು ಗೌರವಿಸ್ತೀನೋ ಅವರು ಗೌರವಿಸುವಂಥ ದೇವರಿಗೆ ಗೌರವಿಸುವಂಥದ್ದು ನನ್ನ ಧರ್ಮ. ಕೆಲವರಲ್ಲಿ ಪತ್ವ ಹೊರಡಿಸ್ಬೇಕು ಇವೆಲ್ಲ ಕೂಡ ಬಂತು ಮಾತು. ಅದಿಲ್ಲ, ಅದು ಯಾವ ಹಂಗೆ ಅದರ ಅವಕಾಶವೇ ಇಲ್ಲ. ಓಕೆ. ದೇವರು ಅನ್ನಕ್ಕಂಥದ್ದು ಇಸ್ಲಾಂ ಧರ್ಮ ಬರೀ ಬಾಯಿಂದ ಹೇಳಿದ್ರೆ ಆಗಲ್ಲ, ಪಾಲನೆ ಮಾಡಬೇಕು. ಇವಾಗಲೂ ಒಂದು ಮಾತು ಹೇಳಿದ್ದು ಬಾನು ಮುಸ್ತಾಕ್ ಅವ್ರಿಗೆ, ನೀವು ಯೋಚನೆ ಮಾಡಿ ಬೇಕಾ ಬೇಡ ಅಂತ. ಯಾಕೆ ಸರ್ ಆ ಮಾತು ಹೇಳಿದ್ದು? ಅಲ್ಲ ಬಿಕಾಸ್ ಅವರೊಂದು ಅಚೀವ್ ಮಾಡಾಗಿದೆ. ಶಿ ಹ್ಯಾಸ್ ಗಾನ್ ಟು ಎ ಬಿಗ್ ಸ್ಟೇಜ್. ಉತ್ತಮವಾದಂಥ ಸ್ಥಾನ ಪ್ರಶಸ್ತಿ ಪಡೆದಾಗಿದೆ. ಇದಕ್ಕಿಂತ ಇನ್ನೇನು ಪ್ರಶಸ್ತಿ ಬೇಕು ಸಾಹಿತ್ಯದಲ್ಲಿ? ಹೌದು, ಏನು ಬೇಕಾಗಿಲ್ಲ. ಅದಕ್ಕೆ ದಸರಾ ಉದ್ಘಾಟನೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ನಿಮಗೆ ಬಿಟ್ಟಿದ್ದು ಅದು. ಇಲ್ಲಿ ನೀವು ದೊಡ್ಡಸ್ಕೆ ಮಾಡಿ ಆಯಿತು, ನನಗೆ ಬೇಡ ಇದು ಉದ್ಘಾಟನೆ ಬೇಡ ಅಂದ್ಬಿಟ್ಟಿದ್ರೆ ಇನ್ನೂ ಅವ್ರ ಲೀಡರ್ಶಿಪ್ ದೊಡ್ಡದಾಗತ್ತೆ. ಅವು BJP ಅವ್ರಿಗೆ ಹಿಡಿದು ಒದ್ದಂಗೆ ಆಗತ್ತೆ. ಹೌದು. ಈ ಮೂಲಕ ಏನಾದರೂ ನೀವು ಮನವಿ ಮಾಡ್ತೀರಾ, ಸಲಹೆ ಕೊಡ್ತೀರಾ ಸರ್? ಇಲ್ಲ, ನಾನೇನು ಸಲಹೆ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಅದು ಕರ್ನಾಟಕದ ಜನತೆಯ ಸೇವಕ, ಕನ್ನಡದ ಅಭಿಮಾನಿ. ದಸರಾ ಉತ್ಸವ ಚೆನ್ನಾಗಿ ನಡೀಬೇಕು. ಯದುವೀರರು BJP MP ಆಗಿರ್ಬೋದು, ಆದರೆ ಆ ವಂಶದಿಂದ ಬಂದಿರತಕ್ಕಂಥವ್ರು, ಅವ್ರಿಗೆ ನಾವು ಗೌರವಿಸ್ತಕ್ಕಂಥದ್ದು. ದರ್ಬಾರ್ ನಡೆದಾಗ ನಾವೆಲ್ಲರೂ ಅವ್ರಿಗೆ ಇವತ್ತು ಕೂಡ ಬಾನು ಮುಸ್ತಾಕ್ ಅವ್ರಿಗೆ ಸಲಹೆ ಕೊಡ್ತೀವಿ. ಬಾನು ಮುಸ್ತಾಕ್ ಅವ್ರಿಗೆ ನಾವು ಇಷ್ಟು ಹೇಳ್ತಕ್ಕಂಥದ್ದು, ನೀವು ದಯವಿಟ್ಟು ಒಂದು ಮಾತನ್ನು ನೀವು, ಯಾಕಂದರೆ ನೀವು ಕನ್ನಡದವರು, ಸಾಹಿತ್ಯ ನಿಮಗೆ ಗೊತ್ತಿದೆ, ತಾಯಿ ಭುವನೇಶ್ವರಿ ಬಗ್ಗೆ ಏನು ಕಲ್ಪನೆ ಇದೆಯೋ ಆ ಕಲ್ಪನೆಗೆ ನಾನು ಗೌರವಿಸ್ತೇನೆ ಅಂದ್ಬಿಟ್ರೆ ಸಾಕು. ನೀವು ಕುಂಕುಮ ಹಚ್ಕೊಂಡು ಹೋಗಿ ನಾವೇನು ಹೇಳಲ್ಲ. ಅವರು ಕುಂಕುಮ ಹಚ್ಕೊಂಡು ಬನ್ನಿ ಅಂತ ಹೇಳೋದಕ್ಕೆ ಅವ್ರಿಗೂ ಅಧಿಕಾರ ಇಲ್ಲ. ಈಗ ಪ್ರತಾಪ್ ಸಿಂಹಾಗ ನೀನು ಖತ್ನ ಮಾಡ್ಕೊಂಡು ಬಾ ಅಂತ ಹೇಳೋಕ್ಕಾಗತ್ತ ನಾನು? ಇತ್ತೀಚೆಗೆ ಸಿದ್ದರಾಮಯ್ಯವರ ನಿರ್ಧಾರಗಳು ಅಥವಾ ಸರ್ಕಾರದಲ್ಲಿ, ಅಂದರೆ ಈಗ BR ಪಾಟೀಲ್ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ರು, ಶಾಸಕರು ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು, ಇವೆಲ್ಲವೂ ನೋಡ್ತಾ ಇದ್ರೆ ಸಿದ್ದರಾಮಯ್ಯವ್ರ ಆಡಳಿತ ಇತ್ತೀಚೆಗೆ ನೋಡ್ತಾ ಇದ್ರೆ, ಈ ಮುಂಚೆ ಮೊದಲ ಬಾರಿಗೆ CM ಆದಂಥ ಸಂದರ್ಭದಲ್ಲಿ ಇದ್ದಂತಹ ಆ ಒಂದು ಆಡಳಿತ ಈ ಆಡಳಿತಕ್ಕೂ ಏನು ಅನಿಸುತ್ತೆ ಸರ್? ಇಂದು ಚರ್ಚೆ ಆಗ್ತದೆ, ಯಾಕೆ ನೀವು ಹತ್ತಿರದಿಂದ ನೋಡಿದಂಥವ್ರು. ಇದೆ, ಅದರಲ್ಲಿ ಸ್ವಲ್ಪ ಸಿದ್ದರಾಮಯ್ಯನವರು ಡಿಸಿಷನ್ ತಗೊಳ್ಳೋದ್ರಲ್ಲಿ ವೀಕ್ ಆಗಿದ್ದಾರೆ ಅಂತ ಈಗ ಅನ್ನಿಸ್ತಾ ಇದೆ. ಒಂದು, ಸರ್ಕಾರದಲ್ಲಿ ದುಡ್ಡಿಲ್ಲ. ಪಂಚಭಾಗ್ಯ ಅಂತೇಳಿ ಸುಮಾರು 50,000 ಕೋಟಿ ರೂಪಾಯಿ, ಇನ್ನೂ ಜಾಸ್ತಿ 80-85,000 ಕೋಟಿ ಹೋಗಿದೆ. 85,000 ಕೋಟಿ ರೂಪಾಯಿ ಅಲ್ಲಿ ಹೋಗ್ತಾ ಇದೆ. ಹಾಗಾಗಿ ಬೊಕ್ಕಸೇನು, ಯಾಕಂದರೆ ನಾನು ಯೋಜನೆ ಆಗೋದು ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದವನು, 4 ವರ್ಷ ಬಡ್ಜೆಟನ್ನು ಮಾಡಿರ್ತಕ್ಕಂಥ ಅನುಭವ ನನಗಿದೆ. ಕೆಲವೊಂದು ಯೋಜನೆಗಳು, ಭಾಗ್ಯಗಳು ಅನಾಗತ್ಯ ಅಂತ ಅವ್ರಿಗೆ ಅನಿಸಿದ್ರು. ಈಗ ಅವ್ರಿಗೆ ಯಾಕಂದರೆ ಅವರು ಕಮಿಟ್ ಮಾಡಾಗಿದೆ, ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಬಟ್ ನಮಗೆ ನೋಡಿದಾಗ ಈ ಬಸ್ನಲ್ಲಿ ಫ್ರೀ ಕಳಿಸೋದು ಯಾಕೆ ಬೇಕು? ಅಂಗವಿಕಲರು ಏನಾದರೂ ಆದರೆ ಪರವಾಗಿಲ್ಲ, ಮಹಿಳೆಯರಿಗೆ ಫ್ರೀ ಹೋಗುವಂತಂತ ಹೇಳಿದ್ರೆ ದಿಸ್ ಈಸ್ ಟು ಮಚ್. ಹೌದು, ಬೇಡದೇ ಇರ್ತಕ್ಕಂಥ. ಆಮೇಲೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ, ಮನೆ ಯಜಮಾನಿಗೆ ಕೊಡ್ತೀರಿ, ಬಾಕಿಯವರು ಇದು ಕೂಡ ನೀವು ಅವರಿಗೆ ಉದ್ಯೋಗ ಕೊಡಿ, ಪ್ರಾಡಕ್ಟಿವಿಟಿಯಲ್ಲಿ ತನ್ನಿ. ಅದು ಸುಮಾರು ಒಂದು 15-20 ಕೋಟಿ ರೂಪಾಯಿ ಆಗ್ತಾಯಿದೆ ಅಂದಂಗೆ ಕಾಣುತ್ತೆ. ಹೌದು ಸರ್, ನೀವು ಇದೇ ದುಡ್ಡನ್ನು ನೀವು ನೀರಾವರಿಗೆ ಹಾಕಿರ್ತಿದ್ರೆ ಕೃಷ್ಣ ಮೇಲ್ಕಂಡೆ ಸುಮಾರು 5 ಲಕ್ಷ ಎಕರೆ ಬರ್ತಿತ್ತು. ನಿಮ್ಮ ಪ್ರಕಾರ ಈ ಪಂಚ ಯೋಜನೆಗಳಲ್ಲಿ ಯಾವ್ದು ನಿಲ್ಲಿಸ್ಬೇಕು ಅನ್ಸುತ್ತೆ? ಅದೆಲ್ಲ ಈ ಬಸ್ಸಿನ ನಿಲ್ಲಿಸಿ, ಅಕ್ಕಿ ಒಂದು ಬಿಟ್ಟು ಬಾಕಿ ಎಲ್ಲದೂ ನೀವು ನಿಲ್ಲಿಸೋದು ಉತ್ತಮ. 10 kg ಏನು ಕೊಡ್ತೀರಿ? ಎಸ್ ಕೊಡಿ, ಬಾಕಿ ಎಲ್ಲದೂ ನಿಲ್ಲಿಸಿ. ನನ್ನ ಸಲಹೆ ಅದು. ನೀವೇನಾದರೂ ಸಲಹೆ ಮಾಡ್ತೀರಾ ಪ್ರತ್ಯೇಕ ಭೇಟಿ ಮಾಡಿದಾಗ ಏನಾದ್ರೂ? ಅಲ್ಲ, ನಾನು ಭೇಟಿ ಮಾಡಿ ಪಾಪ ಅವ್ರ ತೀರ್ಮಾನ ಅಲ್ವಲ್ಲ. ಅಲ್ಲ, ಒಂದು ಹಿತದೃಷ್ಟಿಯಿಂದ ಹೇಗೇನು ಕಾಂಗ್ರೆಸ್ ಪಾರ್ಟಿ ಹ್ಯಾವ್ ಟು ಟೇಕ್ ದಿ ಡಿಸಿಷನ್. ಹೌದು, ನಿಜ. ಶಿವಕುಮಾರ್ ಅವರು, ಯಾಕಂದರೆ BJP ಅವ್ರಿಗೆ ಅದು ನಿಲ್ಲಿಸ್ಬಿಟ್ರೆ ಇವ್ರು ಶುರು ಮಾಡ್ತಾರೆ ಗಲಾಟೆ. ಚುನಾವಣೆ ಟೈಮಲ್ಲಿ ಹೇಳಿದ್ರಿ, ಇದನ್ನು ನೋಡಿ ಮುಸ್ಲಿಮ್ಸಿಗೆ 10,000 ಕೋಟಿ ರೂಪಾಯಿ ಕೊಡ್ತೀವಿ ಬಡ್ಜೆಟ್ನಲ್ಲಿ ಅಂದರು. ಇಲ್ಲ, ನಮ್ಮ 4% ರಿಸರ್ವೇಷನ್ ಇತ್ತು,
ಸುಪ್ರೀಂ ಕೋರ್ಟ್ನಲ್ಲಿ ಇವ್ರು ಬರೀ ಒಂದು ಅಫಿಡವಿಟ್ ಹಾಕಿದ್ರೆ ಸಾಕು. ಅದು ಇದುವರೆಗೆ ಆಗಲಿಲ್ಲ. ಮುಸ್ಲಿಂ ಪರವಾಗಿ ಏನು ಮಾಡ್ತಾ ಇಲ್ಲ ಸರ್ಕಾರ. ಎಲ್ಲಾಗಿದೆ, ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಷ್ಟೇ. ಮುಸ್ಲಿಂ ಏನು ಕೇಳಿ, ವಿಜೇಂದ್ರನಿಗೆ ಕೇಳಿ, ದೇವೇಗೌಡರು ಇದ್ದಾಗ ಆ 4% ರಿಸರ್ವೇಷನ್ ಬಂದಿತ್ತು. ನಿಖಿಲ್ ಕುಮಾರಸ್ವಾಮಿ ವಿರೋಧ ಮಾಡೋಕ್ಕೆ ಹೇಳ್ದ ನಿಮ್ಮ ತಾತ ಕೊಟ್ಟಿದ್ದು ಕಣಯ್ಯ ಅದು. ಬಟ್ ಈ ಸರ್ಕಾರ ಈ ಮುಸ್ಲಿಂ ಪರವಾಗಿ ಏನು ಮಾಡ್ತಾ ಇಲ್ವಾ ಸರ್? ಎಲ್ಲಿದೆ ಹೇಳಿ, ಯಾವುದಾದ್ರೂ ಒಂದು ಕೆಲಸ ಮಾಡಿದಾರ ಅಂತ? ಬಡ್ಜೆಟ್ನಲ್ಲಿ ಏನಾದರೂ ಕೊಟ್ಟವ್ರ? ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಬಿಡುಗಡೆ ಆಗಿರೋದೆಷ್ಟು? ಆಮೇಲೆ ರಿಸರ್ವೇಷನ್ ಬಗ್ಗೆ 4% ಏನಾಗಿದೆ? ನೀವು ದಲಿತ ಸಮುದಾಯದ ಒಳ ಮೀಸಲಾತಿ ಒತ್ತಡ ಇದೆ ಅಂದಾಗ ಡಿಸಿಷನ್ ತಗೊಂಡು ಮಾಡಿಬಿಟ್ರಿ. ಅದನ್ನೇ ಯಾಕೆ ಮುಸ್ಲಿಮ್ಸ್ ಮಾಡಲಿಲ್ಲ? ಬಟ್ ಮುಸ್ಲಿಮ್ ಎಲ್ಲ ಕಂಪ್ಲೀಟಾಗಿ ಕಾಂಗ್ರೆಸ್ ಪರವಾಗಿದೆ, ಮುಸ್ಲಿಮರು ಕೂಡ ಕಾಂಗ್ರೆಸ್ ಪರವಾಗಿದ್ದಾರೆ. 95% ಓಟ್ ಅವರಿಗೆ ಹೋಗಿದೆ, 100% ಓಟ್ ಅವರಿಗೆ ಹೋಗಿದೆ ಅಂತ. ಹೋಗಿದ್ದಕ್ಕೆ ಬಂದಿದ್ದು. ಈಗ ಅವ್ರಿಗೇನಾಗಿದೆ? ಕಾಂಗ್ರೆಸ್ನಲ್ಲಿ ಒಂದು ಕಡೆ ಬಿ ಜೆ ಪಿ, ಒಂದು ಕಡೆ ನಾವು. ನಮಗೆ ಕೊಡೋದೇನು ಬಿ ಜೆ ಪಿ ಕೊಡ್ತಾರಾ? ಬಿಡು ಅಂತ. ಯಾವುದೋ ಮುಸ್ಲಿಮ್ಸಲ್ಲಿ ಈಗ ಜಾಗೃತಿ ಶುರುವಾಗಿದೆ. ಅದಕ್ಕೆ 3ನೇ ಶಕ್ತಿ ಮಾಡಿ ಅಂತ ಹೇಳ್ತಾ ಇರೋದು. ಓಕೆ. ನಮಗೆ ಗೌರವ ಸಿಗ್ಬೇಕಾದ್ರೆ ಒಂದು 3ನೇ ಶಕ್ತಿ ಇದ್ರೆ ಮಾತ್ರ. JDS ಇತ್ತು, JDSನ ಭಯ ಕಾಂಗ್ರೆಸ್ಸಿಗಿತ್ತು. ಈಗ ಭಯ ಇಲ್ಲ, ಆ ಭಯ ಇಲ್ಲ. ಇವರೇ ಹೋಗಿ ಬಿ ಜೆ ಪಿಗೆ ಸೇರ್ಕೊಂಡ್ಬಿಟ್ರು. ಸೊ ಈ ಹಿನ್ನೆಲೆಯಲ್ಲಿ ನೀವು ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿ 3ನೇ ಶಕ್ತಿ ಮಾಡ್ಬೇಕಂತ. ಎಸ್. ಓಕೆ ಓಕೆ ಎಸ್. ಬಟ್ ಸಿದ್ದರಾಮಯ್ಯ ಅವರು ಇದನ್ನು ಹೊರತುಪಡಿಸಿ ಸರ್, ರಾಜಕೀಯವಾಗಿ ಕೂಡ ಒಂದಷ್ಟು ಕಂಟ್ರೋಲ್ ಆಗ್ತಾ ಇದೆ ಹೈಕಮಾಂಡಿಂದ ಅಂತ. ಅಂದರೆ ಮುಂಚಿನ ಸಿದ್ದರಾಮಯ್ಯ ಆಡಳಿತಕ್ಕೂ ಕೂಡ, ಮೊದಲ ಬಾರಿ CM ಆದಾಗೂ ಕೂಡ ಈಗಿನ CM ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ರಾಜಕೀಯವಾಗಿ ಇಡ್ತಾ ಇದೆಯಾ? ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರು, 4 ಇದ್ರೆ 2 ನಂದು ಅಂತ ಹೇಳುವಂಥ ಸ್ವಭಾವ. ಒಂದು ಕಡೆ ಪಕ್ಷ, ಒಂದು ಕಡೆ ಸರ್ಕಾರ. ಸರ್ಕಾರ ತೀರ್ಮಾನ ಒಂದು ಕಡೆ, ಪಕ್ಷ ತೀರ್ಮಾನ ಒಂದು ಕಡೆ ಆಗುತ್ತೆ. ಅದರಲ್ಲಿ ಶಿವಕುಮಾರ್ ಕೂಡ ಕೆಲವು ಕಡೆ ಅಸರ್ಟೈನ್ ಮಾಡ್ತಾ ಇದ್ದಾರೆ, ಆಗಲೇಬೇಕು ಅಂತ. ಆ್ಯಸ್ ಎ ಪ್ರೆಸಿಡೆಂಟ್ ಈಸ್ ಡೂಯಿಂಗ್ ಇಟ್ ಈಸ್ ಗುಡ್. ಬಟ್ ಹೈಕಮಾಂಡ್ ಕೂಡ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯವ್ರನ್ನಂತ, ಅಥವಾ ಮಧ್ಯಪ್ರವೇಶ ಜಾಸ್ತಿ ಮಾಡ್ತಾ ಇದ್ದಾರೆ ಒಂದಷ್ಟು ಕಡೆ ಎಲ್ಲ ಕೂಡ. ಯಾಕಂದರೆ ಇವಾಗ ಜಾತಿ ಗಣತಿ ಅದು ಒಂದೇ ನನಗೆ ಕಂಡು ಬಂದಿರತಕ್ಕಂಥದ್ರಲ್ಲಿ ಮಧ್ಯಪ್ರದೇಶ ಮಾಡಿರತಕ್ಕಂಥದ್ದು ಜಾತಿ ಗಣತಿ ಬಗ್ಗೆ. ಅದರಲ್ಲಿ ಸಿದ್ದರಾಮಯ್ಯ ಸ್ಪಷ್ಟವಾಗಿ ನೋ, ಆಗಿದೆ ಐ ಹ್ಯಾವ್ ಟೇಕನ್ ಡಿಸಿಷನ್ ಅಂದ್ಬಿಟ್ರೆ ಮುಗಿದೋಗಿತ್ತು. ಇವ್ರ ನಾಯಕತ್ವ ಇನ್ನೂ ಗಟ್ಟಿಯಾಗ್ತಿತ್ತು. ಅಹಿಂದ ಸಮಾಜ ಪೂರ ಇವ್ರ ಜೊತೆಲಿ ನಿಲ್ತಿತ್ತು. ಈಗ ಎಲ್ಲೋ ಒಂದು ಕಡೆ ಅದು ಅಹಿಂದ ಸಮಾಜದಲ್ಲೂ ಕೂಡ ಮರುಚಿಂತನೆಗೆ ಒಂದು ಅವಕಾಶ ಸಿಕ್ಬಿಡ್ತು. ದಿನಚರಿ ಹೆಂಗಿದೆ ಸರ್ ಡೈಲಿ ನಿಮ್ಮದು? ಈಗ 4:15 ಹೇಳ್ತೀನಿ ಬೆಳಿಗ್ಗೆ ಎಲ್ಲ ನಮಾಜಿ ಮುಗಿಸ್ಕೊಂಡು 1 ಕಪ್ ಟೀ, ಬ್ರೆಡ್ ಟೋಸ್ಟು, 2 ಮೊಟ್ಟೆ, ಎಕ್ಸಸೈಸ್ ಮಾಡ್ತೀನಿ, ಓದೋದು, ಜನ ಬರ್ತಾರೆ ಮೀಟ್ ಮಾಡೋದು, ಇಷ್ಟೇ. ಪ್ರತಿ ಗುರುವಾರ ಉಪವಾಸ ಇರ್ತೇನೆ. ನನಗೆ ಪರಸತಿ, ಪರಧನ, ಪರದೇಶಿ ಮಧ್ಯೆ ಯಾವುದು ಆಸೆ ಇಲ್ಲ. ಸ್ವಸ್ಥಾನೇ ವಾಸಃ ಅಂಥೇಳಿದ್ದೀವಿ. ನನಗೆ ಒಂದೇ ಒಂದು ಏನು ಅಂದರೆ 2 ಡಿಗ್ರಿ ನನ್ನ ಹತ್ರ ಇರೋದು. ಒಂದು ಕಮ್ಯುನಲ್ ಅಲ್ಲ, ಒಂದು ಕರಪ್ಟ್ ಅಲ್ಲ. 2 CCs ಇದ್ದಾವೆ. 50 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಯಾರೋ ಬೆಟ್ ಮಾಡಿ ಈ ಥರ ಮಾಡಿದ್ದಾನೆ, ಅಥವಾ ಇಲ್ಲಿ ಯಾರೋ ಸೇರಿಕೊಂಡು ಎಲ್ಲ ದುಡ್ಡು ತೊಗೊಂಡ್ರು, ಎಲ್ಲ ಏನೋ ಭಗವಂತ ಜನರ ಆಶೀರ್ವಾದದಿಂದ ಉಳಿಸಿದಾರೆ ನಮ್ಮನ್ನು. ಅದನ್ನು ಕಾಯ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ನನ್ನ ಕುತೂಹಲಕ್ಕೆ ಪ್ರತಿ ಗುರುವಾರ ಉಪವಾಸ ಮಾಡುವಂಥದ್ದು ಯಾಕೆ ಸರ್? 95ರಲ್ಲಿ ಹುಬ್ಬಳ್ಳಿ ಈದ್ಗಾ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಹೋದಾಗ 6 ವರ್ಷದ ನನ್ನ ಮಗ ತೀರ್ಕೊಂಡು ಹೋದ. ಜಾಂಡೀಸ್ ಆಗಿತ್ತು ಅವನಿಗೆ ನೋಡ್ಕೊಳಕ್ಕಾಗಿಲ್ಲ ನನಗೆ. ಅವತ್ತು ಗುರುವಾರ ಹುಬ್ಬಳ್ಳಿಯಿಂದ ನಾನು ಬೋರ್ಡ್ ಬಂದೆ. ಅವನ ಶವ ಸಂಸ್ಕಾರ ನಾನೇ ಮಾಡಿದೆ. ಅವತ್ತು ಶುರು ಮಾಡಿದ್ದು ಅದು ಹಂಗೆ ಕಂಟಿನ್ಯೂ ಆಗೋಯ್ತು. ಅದರಿಂದ ಏನಾಗತ್ತೆ, ಒಂದು ಇಂಟರ್ನಲ್ ಬ್ಯಾಟ್ರಿ ಮೊಬೈಲ್ ಚಾರ್ಜ್ ಆದಂಗೆ ಆಗುತ್ತೆ. ಸೈಂಟಿಫಿಕಲಿ 12 ಗಂಟೆ ಉಪವಾಸ ಇರ್ತಕ್ಕಂಥದ್ದು ಬೆಸ್ಟ್. ದೆನ್ ಜಪಾನೀಸ್ ಸೈಂಟಿಸ್ಟು ಕೂಡ ಹೇಳಿದ್ದಾರೆ, ಕಾಯಿಲೆ ಬರೋಲ್ಲ. ನನಗೆ ಶುಗರ್ ಇಲ್ಲ, BP ಇಲ್ಲ, ಐ ಆಮ್ ಫೈನ್. ಮತ್ತು ಮಿತವಾದಂಥ ಆಹಾರ, ಸಿಟ್ಟಿಲ್ಲ,
ಸೇಡಿಲ್ಲ. ಯಾರಿಗಾದರೂ ಏನಾದರೂ ಬೈದರೂ ಕೂಡ ತಲೆಯಲ್ಲಿ ಇರಲ್ಲ. 10 ನಿಮಿಷ ಆದಮೇಲೆ ಅದು ಮರಿತೀನಿ. ನಾನು ಉಪವಾಸ ಅಂತಂದರೆ ಬೇರೆ ಏನಾದರೂ ಕೂಡ ನಂಬಿಕೆ ಆ ಥರದ್ದು ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ನಂಬಿಕೆ ಎಸ್, ದೇವ್ರ ಮೇಲೆ ಶ್ರೇಷ್ಠವಾದಂಥದ್ದು. ಅವತ್ತು ಮಧ್ಯಾಹ್ನದಿಂದ ಎಲ್ಲ ದರ್ಗಾಗಳಿಗೆ ಹೋಗ್ತೀನಿ, ಸಂದರ್ಶನ ಮಾಡ್ತೀನಿ, ಓದ್ತೀನಿ. ಸಾಯಂಕಾಲ ಮನೆಗೆ ಬಂದು ಜ್ಯೂಸ್ ಕುಡಿದು ಉಪವಾಸನ ಬ್ರೇಕ್ ಮಾಡ್ತೀನಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.